ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ಟಡಿ ಗ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೊಸ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಸ್ಟಡಿ ವಿಡಿಯೋದಲ್ಲಿ 8th ಸಮಾಜ ವಿಜ್ಞಾನ ಭಾಗ 1ರ ಆಧಾರಗಳು ಅನ್ನುವಂತಹ ಅಧ್ಯಾಯದ ಸಂಪೂರ್ಣ ಪಾಠ ವಿವರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇವತ್ತು ಈ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಲೆಸನ್ ಅಂದರೆ ಭರತ ವರ್ಷ ಅಧ್ಯಾಯದ ಸಂಪೂರ್ಣ ಪಾಠ ವಿವರಣೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವತ್ತು ಈ ಭರತ ವರ್ಷ ಅನ್ನುವಂತಹ ಅಧ್ಯಾಯದಲ್ಲಿ ನಾವು ಏನನ್ನು ನೋಡ್ತಾ ಹೋಗ್ತೀವಿ ಅಂದರೆ ಭಾರತದ ಭೌಗೋಳಿಕ ಲಕ್ಷಣದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಹಾಗೆ ಭಾರತ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ ಅನ್ನೋದನ್ನು ತಿಳ್ಕೊಳ್ತೇವೆ. ಭಾರತದ ನೆರೆ ರಾಷ್ಟ್ರಗಳು ಯಾವ್ಯಾವುದು ಅನ್ನೋದನ್ನು ಈ ಅಧ್ಯಾಯದ ಮೂಲಕ ನಾವು ತಿಳ್ಕೊಳ್ತೇವೆ. ಹಾಗೆ ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿನ ಮಾನವನ ಜೀವನದ ಕ್ರಮ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಭಾರತದಲ್ಲಿನ ಚರಿತ್ರೆ ಪೂರ್ವ ಕಾಲಘಟ್ಟದಲ್ಲಿನ ಶಿಲಾಯುಗದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೇವೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತಕ್ಕೆ ಭಾರತ ಅನ್ನುವಂಥ ಹೆಸರು ಬಂದಿರೋದು ವೃಷಭನಾಥನ ಹಿರಿಯ ಮಗ ಭರತನಿಂದ. ಅವನು ಆಳಿದಂತಹ ನಾಡನ್ನು ಭರತಖಂಡ, ಭರತ ವರ್ಷ, ಭಾರತ ದೇಶ ಅಂತ ಕರಿತಾ ಇದ್ರು ಈ ಮುಂಚೆ. ನೆಕ್ಸ್ಟು ಪರ್ಷಿಯನ್ನರು ಬಂದು ಸಿಂಧು ನದಿ ಬಯಲಿನ ಜನರಿಗೆ ಹಿಂದೂ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರ ನೆಕ್ಸ್ಟು ಗ್ರೀಕರು ಭಾರತಕ್ಕೆ ಸಂಪರ್ಕ ಬಂದಾಗ ಹಿಂದೂ ಪದ ಅವ್ರ ಬಾಯಲ್ಲಿ ಇಂಡು ಅಂತ ಆಗುತ್ತೆ. ಸಿಂಧು ನದಿಯನ್ನು ಅವರು ಇಂಡಸ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಆಂಗ್ಲರ ಪ್ರಭಾವದಿಂದ ಇಂಡಿಯಾ ಅನ್ನುವಂತಹ ಹೆಸರು ನಮ್ಮ ಭಾರತಕ್ಕೆ ಬರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಸಮುದಾಯಗಳ ಮೇಲೆ ಭೌಗೋಳಿಕ ಪರಿಸರವು ಪ್ರಭಾವ ಬೀರ್ತಾ ಇರುತ್ತೆ. ಅಂದರೆ ಮಾನವನ ಜೀವನಕ್ಕೂ ಹಾಗೆ ಪರಿಸರಕ್ಕೂ ನಿಕಟವಾದ ಸಂಬಂಧ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಮನುಷ್ಯನ ಚರಿತ್ರೆ ತಿಳ್ಕೊಳ್ಬೇಕು ಅಂದರೆ ಭೌಗೋಳಿಕ ಪರಿಸರದ ಅರಿವು ತುಂಬಾ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವಂತಹ ಭಾರತ ಒಂದು ಉಪಖಂಡ ಆಗಿದೆ. ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ದಕ್ಷಿಣ ಭಾಗದಲ್ಲಿ ನಮ್ಮ ದೇಶ ವಿಶಾಲ ಪ್ರದೇಶವನ್ನು ಹೊಂದಿದೆ. ನಮ್ಮ ಭಾರತ ಒಂದು ಉಪಖಂಡ ಅಂತ ಕರೆಯಲಾಗುತ್ತೆ. 3 ಕಡೆ ನೀರು ಮತ್ತು 1 ಕಡೆ ಭೂಭಾಗದಿಂದ ಕೂಡಿದಂತಹ ನಮ್ಮ ದೇಶವನ್ನು ಪರ್ಯಾಯ ದ್ವೀಪ ಅಂತಲೂ ಕರಿತೇವೆ. ಯಾಕೆ ಪರ್ಯಾಯ ದ್ವೀಪ ಅಂತ ಕರಿತೇವೆ? 3 ಕಡೆ ನೀರು ಮತ್ತು 1 ಕಡೆ ಭೂಭಾಗ ಹೊಂದಿರೋದ್ರಿಂದ ನಮ್ಮ ಭಾರತ ದೇಶವನ್ನು ಪರ್ಯಾಯ ದ್ವೀಪ ಅಂತ ಕರೆಯಲಾಗುತ್ತೆ. ಹಾಗಾದರೆ ನಮ್ಮ ಭಾರತ ದೇಶ ಯಾವ್ಯಾವ ದೇಶದೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತ ನೋಡ್ತಾ ಹೋದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಮಯನ್ಮಾರ್ನೊಂದಿಗೆ ತನ್ನ ಭೂಗಡಿಯನ್ನು ಇದು ಹೊಂದಿದೆ. ಈ ಹಿಂದೆ ಎಲ್ಲ ಪ್ರದೇಶಗಳನ್ನು ಒಟ್ಟಾಗಿ ಭರತ ವರ್ಷ ಅಂತ ಕರೀತಾ ಇದ್ರು. ನಿಮಗೆಲ್ಲ ಗೊತ್ತಿರುತ್ತೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಂಚು ಹೋಗೋಕ್ಕಿಂತ ಮುಂಚೆ ಇಡೀ ಭರತ ಖಂಡವನ್ನು ಭರತ ವರ್ಷ ಅಂತ ಕರೆಯಲಾಗುತ್ತಿತ್ತು. ಇದನ್ನು ಸಿಂಧು ದ್ವೀಪ ಅಂತಲೂ ಕರಿತಾ ಇದ್ರು. ಬೃಹತ್ ಭಾರತ, ಅಖಂಡ ಭಾರತ, ಭರತ ಖಂಡ ಅಂತಲೂ ಕರಿತಾ ಇದ್ರು. ನಮ್ಮ ಭಾರತ ದೇಶಕ್ಕೆ ಒಂದೇ ಹೆಸರಿಲ್ಲ, ಬೇರೆ ಬೇರೆ ಹೆಸರಿದೆ. ಬೃಹತ್ ಭಾರತ, ಅಖಂಡ ಭಾರತ, ಭರತ ಖಂಡ, ಸಿಂಧು ದ್ವೀಪ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ರು. ಈಗ ಪ್ರಸ್ತುತ ಭಾರತ ದೇಶದಲ್ಲಿ 28 ರಾಜ್ಯ ಹಾಗೂ 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಮತ್ತು 1 ರಾಷ್ಟ್ರ ರಾಜಧಾನಿಯನ್ನು ನಮ್ಮ ದೇಶ ಹೊಂದಿದೆ. ಯಾವ್ಯಾವುದು ಅಂತ ನೋಡ್ತಾ ಹೋದರೆ ಎಷ್ಟು ರಾಜ್ಯಗಳು? 28 ರಾಜ್ಯಗಳು ಹಾಗೂ 9 ಕೇಂದ್ರಾಡಳಿತ ಪ್ರದೇಶ ಹಾಗೂ ನಮ್ಮ ರಾಷ್ಟ್ರ ರಾಜಧಾನಿಯಂತಹ ದೆಹಲಿ ಪ್ರದೇಶ ಇದರ ವ್ಯಾಪ್ತಿಯಲ್ಲಿದೆ ಅಂತ ನೋಡ್ತಾ ಹೋಗ್ಬೋದು.
ಹಾಗಾದರೆ ಯಾವ್ಯಾವ ರಾಜ್ಯಗಳು ಅಂತ ನೋಡ್ತಾ ಹೋದರೆ ಆಂಧ್ರ ಪ್ರದೇಶ, ಅರುಣಾಚಲ್ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರಾಖಂಡ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಇವಿಷ್ಟು ನಮ್ಮ ದೇಶದ 28 ರಾಜ್ಯಗಳು. ಹಾಗಾದರೆ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು ಅಂತ ನೋಡ್ತಾ ಹೋದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಚಂಡೀಗಢ, ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಮನ್, ಲಕ್ಷದ್ವೀಪ, ಲಡಾಖ್. ನೆಕ್ಸ್ಟ್ ವಿಧಾನಸಭೆ ಹೊಂದಬಹುದಾದಂತಹ ಕೇಂದ್ರಾಡಳಿತ ಪ್ರದೇಶಗಳು ರಾಷ್ಟ್ರ ರಾಜಧಾನಿ ಪ್ರದೇಶ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ. ಇದು ನಮ್ಮ ದೇಶದ 9 ಕೇಂದ್ರಾಡಳಿತ ಪ್ರದೇಶಗಳು. ನಮ್ಮ ದೇಶದ ರಾಷ್ಟ್ರ ರಾಜಧಾನಿ ಯಾವುದು? ದೆಹಲಿ. ನಮ್ಮ ಸಂಪೂರ್ಣ ಭಾರತದ ಭೂರಚನೆ ಹೇಗಿದೆ ಅಂತ ನೋಡ್ತಾ ಹೋಗೋದಾದರೆ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಕಾಣ್ತೇವೆ. ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು ಕಾಣ್ತೇವೆ. ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶವನ್ನು ನಾವು ನೋಡ್ತೇವೆ. ನಮ್ಮ ಸಂಪೂರ್ಣ ಭಾರತದ ಭೂರಚನೆಯಲ್ಲಿ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು, ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ನಾವು ನೋಡ್ತೇವೆ. ಉತ್ತರದ ಹಿಮಾಲಯ ಶ್ರೇಣಿ ಏನಿದೆ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಹೊಂದಿದೆ. ಭಾರತದ ಸಂರಕ್ಷಣೆಯ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಈ ಭಾಗ ಏನಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ನಾವು ಕಾಯ್ದಿರಿಸೋದಕ್ಕೆ ಸಹಾಯಕ ಆಗುತ್ತೆ. ಅಷ್ಟೇ ಅಲ್ಲ, ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಅತಿ ಕಡಿಮೆ ಪ್ರಮಾಣದಲ್ಲಿ ಆಕ್ರಮಣಗಳು ಆಗಿದೆ. ಅಂದರೆ ಆ ಕಡೆ ಹಿಮಾಲಯದ ಪರ್ವತ ಶ್ರೇಣಿ ಏನಿದೆ ಆ ಭಾಗದಿಂದ ನಮ್ಮ ಭಾರತಕ್ಕೆ ಆಕ್ರಮಣಗಳು ಆಗಿರೋದು ತುಂಬಾ ವಿರಳ. ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆ ಏನಿದೆ, ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ದಾಳಿಗಳು ಸಂಭವಿಸಿದೆ ಹೆಚ್ಚು ಅಂತ ಹೇಳಬಹುದು. ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶಗಳು ಅತ್ಯಂತ ಫಲವತ್ತಾದ ಪ್ರದೇಶ ಆಗಿದೆ ನಮ್ಮ ದೇಶದಲ್ಲಿ. ಹಾಗಾಗಿ ಪ್ರಾಚೀನ ನಾಗರಿಕತೆಗಳಾದ ಸಿಂಧೂ ನದಿ ಬಯಲು ಪ್ರದೇಶದ ನಾಗರಿಕತೆಗಳು ಎಂದೇ ಆಗಿನ ವೇದ ಕಾಲದಲ್ಲಿ ಇಲ್ಲಿಯೇ ಮೂಡಿ ಬಂದಿರೋದು ನಾವು ನೋಡ್ಬೋದು. ಕಾಲದಿಂದ ಕಾಲಕ್ಕೆ ಈ ಫಲವತ್ತಾದ ಪ್ರದೇಶ ಏನಿದೆ ಸಿಂಧೂ ಹಾಗೂ ಗಂಗಾ ಬಯಲು ಪ್ರದೇಶ, ಅದರ ಮೇಲೆ ಹಿಡಿತ ಸಾಧಿಸೋದಕ್ಕೆ ಅನೇಕ ಯುದ್ಧಗಳು ನಡೆದಿವೆ. ಯಾಕೆ ಅಂದರೆ ಅಲ್ಲಿನ ಫಲವತ್ತಾದ ಪ್ರದೇಶದ ಸಲುವಾಗಿ, ಆ ಸುತ್ತಮುತ್ತಲಿನ ಪ್ರದೇಶದ ಸಲುವಾಗಿ ಹಲವಾರು ರಾಜರುಗಳು ಯುದ್ಧವನ್ನೇ ಮಾಡಿದ್ದಾರೆ. ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಗಂಗಾ ನದಿ ಸುತ್ತಮುತ್ತಲಿನ ಪ್ರದೇಶವನ್ನು ಯಾರು ಹಿಡಿತದಲ್ಲಿ ಇಟ್ಕೊಂಡಿರ್ತಿದ್ರೋ ಆ ರಾಜಮನೆತನವನ್ನು ಚಕ್ರಾಧಿಪತಿಗಳು ಅಂತಲೇ ಕರಿತಾ ಇದ್ರು. ಅಷ್ಟು ಪ್ರಾಮುಖ್ಯತೆ ಆ ಸಿಂಧೂ ಗಂಗಾ ಬಯಲು ಪ್ರದೇಶಗಳಿಗೆ ಇತ್ತು. ನಾವು ಇದನ್ನು ಮ್ಯಾಪಲ್ಲಿ ನೋಡ್ತಾ ಹೋಗೋದಾದರೆ ನಾವು ಈ ಮ್ಯಾಪಲ್ಲಿ ನೋಡ್ಬೋದು ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವಿಲ್ಲಿ ಕಾಣ್ಬೋದು. ಈ ಹಿಮಾಲಯ ಪರ್ವತ ಶ್ರೇಣಿಗಳು ಅತ್ಯಂತ ಎತ್ತರವಾದಂತಹ ಪರ್ವತ ಶ್ರೇಣಿಯನ್ನು ಹೊಂದಿದೆ. ಈ ಭಾಗ ನಮ್ಮ ಭಾರತ ದೇಶಕ್ಕೆ ರಕ್ಷಾ ಕವಚ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಭಾಗದಿಂದ ನಮ್ಮ ದೇಶಕ್ಕೆ ಆಕ್ರಮಣಗಳು ಆಗಿದ್ದು ತುಂಬ ವಿರಳ ಅಂತ ಹೇಳ್ಬೋದು. ನೀವಿಲ್ಲಿ ಕಾಣ್ಬೋದು ಬೋಲಾನ್ ಪಾಸ್ ಮತ್ತು ಕೈಬರ್ ಪಾಸ್, ಎರಡು ಭಾಗ ಏನಿದೆ, ಬೋಲಾನ್ ಕಣಿವೆ ಮತ್ತು ಕೈಬರ್ ಕಣಿವೆ. ಈ ವಾಯುವ್ಯ ಭಾಗದಲ್ಲಿರುವಂತಹ ಎರಡು ಕಣಿವೆಗಳು ಈ ಭಾಗದಿಂದ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಹೆಚ್ಚು ಆಕ್ರಮಣಗಳು ನಡೆದಿವೆ. ಈ ಭಾಗ ಬೋಲಾನ್ ಪಾಸ್ ಮತ್ತು ಕೈಬರ್ ಪಾಸ್ ಏನಿದೆ ಈ ಭಾಗದಿಂದ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಹೆಚ್ಚು ಆಕ್ರಮಣಗಳು ನಡೀತಿವೆ ಅಂತ ಹೇಳ್ಬೋದು. ನಾವು ಈ ಮ್ಯಾಪಲ್ಲಿ ನೋಡ್ಬೋದು ಸಿಂಧೂ ನದಿ ಬಯಲು ಪ್ರದೇಶ ಮತ್ತು ಗಂಗಾ ನದಿ ಬಯಲು ಪ್ರದೇಶ.
ಈ ಎರಡು ಪ್ರದೇಶಗಳು ನಮ್ಮ ಪ್ರಾಚೀನ ಭಾರತದಲ್ಲಿ ಅತ್ಯಂತ ಫಲವತ್ತತೆಯನ್ನು ಹೊಂದಿರುವಂತಹ ಪ್ರದೇಶ ಅಂತಲೇ ಹೆಸರುವಾಸಿಯಾಗಿತ್ತು. ಈ ಎರಡು ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶವನ್ನು ತಮ್ಮ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಅನೇಕ ರಾಜರು ಹೋರಾಟ ಮಾಡಿದರು. ಯಾಕಂದರೆ ಇದರ ಫಲವತ್ತತೆಯ ಕಾರಣದಿಂದಾಗಿ. ಹಾಗಾಗಿನೇ ಇಲ್ಲಿ ಪ್ರಾಚೀನ ಭಾರತದಲ್ಲಿ ಇಲ್ಲಿ ಸಿಂಧು ನಾಗರಿಕತೆ ಮತ್ತು ಅನೇಕ ವೇದಕಾಲದ ನಾಗರಿಕತೆಗಳು ಹುಟ್ಕೊಂಡಿದ್ವು. ಈ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಹಿಡಿತವನ್ನು ಇಟ್ಕೊಂಡಿರುವಂತಹ ರಾಜಮನೆತನವನ್ನು ಚಕ್ರಾಧಿಪತಿಗಳು ಅಂತಲೇ ಕರೆಯಲಾಗ್ತಾ ಇತ್ತು. ನಾವಾಗಲೇ ಹೇಳಿದೆ, ನಮ್ಮ ಸಿಂಧು ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತ ಏನು ಹೇಳ್ತಾ ಇದ್ವಿ, ಇದು ಬೆಳಕಿಗೆ ಬಂದ ಪ್ರದೇಶಗಳು, ಬೆಳವಣಿಗೆಯಾದಂತಹ ಪ್ರದೇಶವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಈ ಮ್ಯಾಪಲ್ಲಿ ನೋಡ್ಬೋದು ನಮ್ಮ ಭಾರತ ದೇಶದ ವಿವಿಧ ನದಿಗಳನ್ನು, ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ಈ ಅನೇಕ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿತಾ ಇದ್ದಾವೆ. ಆದರೆ ನಮ್ಮ ಭಾರತ ದೇಶವನ್ನು ಭೌಗೋಳಿಕವಾಗಿ ಎರಡು ಭಾಗವನ್ನಾಗಿ ವಿಭಜನೆ ಮಾಡಿರುವಂತಹ ನದಿ ಯಾವುದು? ನರ್ಮದಾ ನದಿ. ಇಲ್ಲಿ ಇದೆ ನೋಡಿ, ನರ್ಮದಾ ನದಿ ಏನಿದೆ, ಈ ನರ್ಮದಾ ನದಿಯು ನಮ್ಮ ಭಾರತ ದೇಶವನ್ನು ಭೌಗೋಳಿಕವಾಗಿ ಎರಡು ವಿಭಾಗವನ್ನಾಗಿ ವಿಭಜನೆ ಮಾಡಿದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ವಿಭಜನೆ ಮಾಡಿರುವಂತಹ ನದಿ ಯಾವುದು ಅಂತಂದರೆ ನರ್ಮದಾ ನದಿ ಅಂತ ಹೇಳ್ಬೋದು. ನರ್ಮದಾ ನದಿ ಏನಿದೆ, ನಮ್ಮ ಭಾರತವನ್ನು ಭೌಗೋಳಿಕವಾಗಿ ಎರಡು ಭಾಗವನ್ನಾಗಿ ಮಾಡಿದೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ. ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವ ಪ್ರಸ್ಥಭೂಮಿ ಅಂತ ಏನು ಕರಿತೇವೆ, ಹಾಗೂ ದಕ್ಷಿಣದ ದಖನ್ ಪ್ರಸ್ಥಭೂಮಿ ಏನು ಕರಿತೇವೆ, ಆ ಪ್ರದೇಶವನ್ನು ಆಗಿನ ಭಾರತದಲ್ಲಿ ಮೌರ್ಯರು ಮತ್ತು ಗುಪ್ತರು ಆಳ್ವಿಕೆ ಮಾಡಿದರು. ಪ್ರಾಚೀನ ಭಾರತದಲ್ಲಿ ಮೌರ್ಯರು ಮತ್ತು ಗುಪ್ತರು ಆಳ್ವಿಕೆ ಮಾಡಿರುವಂತಹ ಪ್ರದೇಶಗಳು ಎರಡು ವಿಭಾಗವನ್ನಾಗಿ ಆಯಿತು. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಪ್ರಭೇದಗಳಿಗೂ ಇದು ಕಾರಣ ಆಗುತ್ತೆ. ನಾವು ಈಗೂ ಕೂಡ ನೋಡ್ಬೋದು, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಸಂಸ್ಕೃತಿಗಳು ಅನೇಕ ವ್ಯತ್ಯಾಸವನ್ನು ಹೊಂದಿದೆ, ಅನೇಕ ಪ್ರಭೇದವನ್ನು ಹೊಂದಿದೆ. ನಮ್ಮ ಭಾರತದ ಕರಾವಳಿ ಪ್ರದೇಶ ತುಂಬ ವಿಸ್ತಾರವಾಗಿರುವಂತಹ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಎಷ್ಟಿತ್ತು? ಸುದೀರ್ಘವಾಗಿ 6100 ಕಿಲೋಮೀಟರ್ಗಳವರೆಗೆ ನಮ್ಮ ಕರಾವಳಿ, ಭಾರತದ ಕರಾವಳಿ ಪ್ರದೇಶ ಹಬ್ಕೊಂಡಿದೆ. ಎಷ್ಟು? 6100 ಕಿಲೋಮೀಟರ್ವರೆಗೆ ನಮ್ಮ ಭಾರತದ ಕರಾವಳಿ ಪ್ರದೇಶ ಹಬ್ಕೊಂಡಿದೆ. ಮ್ಯಾಪಲ್ಲಿ ನೋಡೋದಾದರೆ ಇಲ್ಲಿ ಕಾಣಬಹುದು ನಾವು ಯಾವ್ಯಾವ ಟೋಟಲ್ 9 ರಾಜ್ಯಗಳು ನಮ್ಮ ಭಾರತದ ಕರಾವಳಿ ಪ್ರದೇಶ ಹೊಂದಿರುವಂತಹ ರಾಜ್ಯಗಳು. ಎಷ್ಟು? 9. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಇದು ಇಷ್ಟು 9 ರಾಜ್ಯಗಳು ಏನಿದೆ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಎಷ್ಟು? 6100 ಕಿಲೋಮೀಟರ್ಗಳಷ್ಟು ಈ ಭಾರತದ ಕರಾವಳಿ ಪ್ರದೇಶ ಒಳಗೊಂಡಿದೆ ಅಂತ ಹೇಳ್ಬೋದು. ಟೋಟಲ್ ಆಗಿ 6100 ಕಿಲೋಮೀಟರಷ್ಟು ನಮ್ಮ ಭಾರತ ದೇಶ ಕರಾವಳಿ ಪ್ರದೇಶವನ್ನು ವಿಸ್ತೀರ್ಣ ಹೊಂದಿದೆ ಅಂತ ಹೇಳಿದೆ. ಹಾಗಾದರೆ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್. ಇದು 1600 ಕಿಲೋಮೀಟರಷ್ಟು ಕರಾವಳಿ ಪ್ರದೇಶದ ವಿಸ್ತೀರ್ಣತೆಯನ್ನು ಹೊಂದಿದೆ ಗುಜರಾತ್. ಅತ್ಯಂತ ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಗೋವಾ. ಈ ಗೋವಾ ಏನಿದೆ ಅತ್ಯಂತ ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಆಗಿದೆ. ನಮ್ಮ ಕರ್ನಾಟಕ 320 ಕಿಲೋಮೀಟರಷ್ಟು ಕರಾವಳಿ ಪ್ರದೇಶವನ್ನು ಹೊಂದಿದೆ. ಯಾವ್ಯಾವ ಜಿಲ್ಲೆ ಅಂತ ನೋಡ್ತಾ ಹೋಗೋದಾದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಈ 3 ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಆಗಿದೆ. 320 ಕಿಲೋಮೀಟರಷ್ಟು ವಿಸ್ತೀರ್ಣತೆಯನ್ನು ಹೊಂದಿದೆ. ನೆಕ್ಸ್ಟ್ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒರಿಸ್ಸಾ,
ವೆಸ್ಟ್ ಬೆಂಗಾಲ್ ಇವು 9 ರಾಜ್ಯಗಳನ್ನು ನಾವು ನೋಡಬಹುದು. ಪೂರ್ವ ಕರಾವಳಿಯ ಕೋರಮಂಡಲ ತೀರ ಅಂತ ಕರೆಸ್ಕೊಂಡಿದೆ. ಪೂರ್ವ ಕರಾವಳಿ ಏನಂತ ಕರೆಸ್ಕೊಂಡಿದೆ? ಕೋರಮಂಡಲ ತೀರ ಅಂತ ಕರೆಸ್ಕೊಂಡಿದೆ. ಪಶ್ಚಿಮದ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರೆದಿದ್ದಾರೆ. ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಅಂತ, ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ 10 ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿತ್ತು. ನಮ್ಮ ಕರಾವಳಿ ಪ್ರದೇಶಗಳು ಏನಿದೆ, ರೋಮನ್ನರ ರೇವು ಪಟ್ಟಣಗಳು ಅಂತ ಏನು ಕರಿತೇವೆ, ರೇವು ಪಟ್ಟಣಗಳು ರೋಮನ್ನರನ್ನು ತುಂಬ ಆಕರ್ಷಿಸಿತ್ತು. ವಿದೇಶಿ ವ್ಯಾಪಾರ ಸಾಮಾನ್ಯವಾಗಿ ಸಮುದ್ರದ ಮೂಲಕನೇ ಸಾಗ್ತಾ ಇತ್ತು. ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳು ಹುಟ್ಟುಕೊಳ್ಳುತ್ತೆ. ಯಾವ್ಯಾವುದಂದರೆ ಪಾಂಡ್ಯ, ಚೇರ ಮತ್ತು ಚೋಳ ರಾಜ್ಯಗಳ ಉದಯಕ್ಕೆ ಇದು ಕಾರಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ವೈವಿಧ್ಯದಿಂದ ಕೂಡಿರುವಂತಹ ಭೌಗೋಳಿಕ ಪರಿಸರ ಇಲ್ಲಿದೆ. ಇಲ್ಲಿ ಬದುಕಿ ಬಾಳಿದಂತಹ ಜನಾಂಗಗಳ ಮೇಲೆಯೂ ಅದರ ಪ್ರಭಾವ ಬೀರಿದೆ ಅಂದರೆ ತಪ್ಪಾಗಲ್ಲ. ಜನಾಂಗೀಯ ಅನನ್ಯತೆಗಳ ನಡುವೆಯೂ ಇಲ್ಲಿ ಬೆಸೆದುಕೊಂಡಿರೋದೇನು? ಭಾವನಾತ್ಮಕ ಸಂಸ್ಕೃತಿ. ಈ ಸಂಸ್ಕೃತಿಯು ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ವೈವಿಧ್ಯಗಳಲ್ಲಿನ ಏಕತೆಯೇ ನಮ್ಮ ದೇಶದ ಜೀವಾಳ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವೀಗ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲನ ಕಾಲ ಏನಿತ್ತು ಅದನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೇವೆ. ಅಂದರೆ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಅಥವಾ ಚರಿತ್ರೆಯ ಪೂರ್ವಕಾಲ ಅಂತ ಕರೀತೇವೆ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆ ಬಗ್ಗೆ ನಮಗೆ ಯಾವುದೇ ಆಧಾರಗಳು ಸಿಗದೇ ಇರೋದ್ರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲ ಅಂತ ಕರೀತೇವೆ. ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳಾಗಿರ್ಬೋದು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕಿರೋದಿಲ್ಲ. ಹಾಗಿದ್ಮೇಲೆ ಇವರ ಬದುಕನ್ನು ನಾವು ತಿಳ್ಕೊಂಡಿದ್ದಾದ್ರೂ ಹೇಗೆ ಅಂದರೆ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಂದ. ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಏನಂತ ಕರಿತೇವೆ? ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಕರಿತೇವೆ. ಈ ಕಾಲದಲ್ಲಿ ಮನುಷ್ಯನ ಬದುಕು ಹೇಗಾಗಿತ್ತು ಅಂದರೆ ಅಲೆಮಾರಿಯ ಬದುಕಾಗಿತ್ತು. ಅಲೆಮಾರಿಯ ಬದುಕನ್ನು ಅವನು ನಡೆಸ್ತಾ ಇದ್ದ. ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗ್ತಾ ಇದ್ದ. ಇವನ ನಿತ್ಯದ ಕೆಲಸ ಏನಾಗಿತ್ತು? ಅಲೆಮಾರಿಯ ಬದುಕು ಹಾಗೂ ಬೇಟೆ, ಆಹಾರ ಸಂಗ್ರಹಣೆಯಲ್ಲಿ ತೊಡಗಿಸೋದು. ಇದು ಆಗಿನ ಕಾಲದ ಮನುಷ್ಯನ ಜೀವನ ಆಗಿತ್ತು. ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಆ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದಾಗಿರ್ಬೋದು ಅಥವಾ ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರಕಿರುತ್ತೆ. ಬಹುಶಃ ಜನರು ಶಿಲೆ ಅಥವಾ ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಾ ಇದ್ರು ಕಾಣ್ತದೆ ಆಗಿನ ಕಾಲದಲ್ಲಿ. ಇವುಗಳಲ್ಲಿ ನಮಗೆ ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಸಿಕ್ಕಿದೆ. ಅದಷ್ಟೇ ಆಧಾರವಾಗಿ ಈಗ ಉಳಿದುಕೊಂಡಿರೋದು ಯಾವುದು? ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳು. ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದಿಷ್ಟು ಶಿಲೆಗಳಲ್ಲಿ ತಯಾರಿಸಿದಂತಹ ಆಯುಧಗಳ ಚಿತ್ರ ಇದೆ. ನೀವು ನೋಡ್ತಾ ಇರಬಹುದು, ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಇದನ್ನು ಬಹುಶಃ ಅವರು ಪ್ರಾಣಿಗಳ ಮಾಂಸ ಮೂಳೆಗಳನ್ನು ಕತ್ತರಿಸೋದಕ್ಕಾಗಿರ್ಬೋದು ಅಥವಾ ಮರದ ತೊಗಟೆಗಳ ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳೋದಕ್ಕಾಗಿರ್ಬೋದು ಅಥವಾ ಹಣ್ಣು ಹಾಗೂ ಬೇರುಗಳನ್ನು ಕಟ್ ಮಾಡೋದಕ್ಕಾಗಿರ್ಬೋದು ಈ ಶಿಲಾ ಪರಿಕರವನ್ನು ಬಳಸ್ತಾ ಇದ್ರು ಕಾಣ್ತದೆ. ಎಲುಬು ಮತ್ತು ಕಟ್ಟಿಗೆಯನ್ನು ಅವರು ಕೈ ಹಿಡಿಯಾಗಿ ಅಳವಡಿಸ್ಕೊಳ್ತಾ ಇದ್ರು. ಬರ್ಜಿ ಹಾಗೂ ಬಾಣವನ್ನು ಮಾಡಿಕೊಂಡು ಬೇಟೆ ಆಡೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ. ಇಲ್ಲಿ ಕಾಣ್ತಿರ್ಬೋದು, ಕಟ್ಟಿಗೆಯಿಂದ ಕೈ ಹಿಡಿ ಮಾಡ್ಕೊಂಡಿದ್ದಾರೆ. ಬರ್ಜಿ ಬಾಣಗಳನ್ನು ತಯಾರು ಮಾಡಿದ್ದಿದೆ. ಇದು ಆಗಿನ ಕಾಲದ ಶಿಲಾ ಆಯುಧಗಳಿಗೆ ಒಂದು ಉದಾಹರಣೆಯ ಚಿತ್ರ ಅಂತ
ನೋಡ್ತಾ ಇದ್ದೀವಿ. ಇವರು ಗುಡಿಸಲನ್ನು ಕಟ್ಟೋದಕ್ಕೆ ಮರಗಳನ್ನು ಬಳಸ್ತಿರ್ಬೋದು, ಮರವನ್ನು ಕೆಲವೊಂದು ಆಯುಧಗಳ ಕೈ ಹಿಡಿಯಾಗಿ ರೂಪಿಸ್ಕೊಂಡಿರ್ಬೋದು ಅನ್ನೋದನ್ನು ನಾವು ನೋಡ್ತೇವೆ. ಇವರು ಬದುಕಿಗಾಗಿ ಬಳಸ್ಕೊಂಡ ತಾಣಗಳ ಬಗ್ಗೆ ನೋಡ್ತಾ ಹೋಗೋಣ. ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಿದ್ದ ಮನುಷ್ಯನ ಕುರುಹುಗಳು ಭಾರತದ ಕೆಲವೆಡೆ ಸಿಕ್ಕಿದೆ. ಎಲ್ಲೆಲ್ಲಿ ಅಂದರೆ ಭೀಮ್ಬೆಟ್ಕ, ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶಗಳ ಈ ನೆಲೆಯಲ್ಲಿ ಇವರ ನೆಲೆ ಇತ್ತು ಅನ್ನೋದು ಲಭ್ಯ ಆಗಿದೆ. ಇಲ್ಲಿ ಬಹುಶಃ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗ್ತಾ ಇದ್ದ ಇನ್ನು ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯ ಇದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಕರ್ನೂಲ್, ಭೀಮ್ಬೆಟ್ಕ, ಹುಣಸಗಿ ಕೇವ್ಸ್ ಏನಿದೆ ಅದರ ಚಿತ್ರನ ಇಲ್ಲಿ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಕರ್ನೂಲ್ ಗುಹೆಗಳು, ಅಲ್ಲಿ ಬರೆದಿರುವಂತಹ ಕೆಲವು ರೇಖಾಚಿತ್ರಗಳು ಕೂಡ ಅವರಿಗೆ ಸಿಕ್ಕಿದೆ. ಈ ಮ್ಯಾಪಲ್ಲಿ ಆ ಪ್ರದೇಶ ಎಲ್ಲೆಲ್ಲಿ ಬರುತ್ತೆ ಅಂತ ಕಾಣ್ಬೋದಾಗಿದೆ. ಭೀಮ್ಬೆಟ್ಕ, ಹುಣಸಗಿ ಮತ್ತು ಕರ್ನೂಲ್. ಹುಣಸಗಿ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ, ಭೀಮ್ಬೆಟ್ಕ ಮಧ್ಯಪ್ರದೇಶ ಹಾಗೂ ಕರ್ನೂಲ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬಂದಿದೆ. ಈ ಪ್ರದೇಶದಲ್ಲಿ ಅವರು ನೆಲೆ ನಿಂತಿದ್ರು ಅನ್ನುವಂತಹ ಕುರುಹುಗಳು ಸಿಕ್ಕಿದೆ. ನೀವು ಕಾಣ್ತಾ ಇರ್ಬೋದು, ಈ ಕೇವ್ಸ್ಗಳೆಲ್ಲ ಚಿತ್ರಗಳಲ್ಲಿ, ರೇಖಾಚಿತ್ರಗಳಲ್ಲಿ ಬರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ, ಬಹುಶಃ ಇವರು ತಮ್ಮ ಆಯುಧಗಳಿಗೆ ಶಿಲೆಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳವನ್ನೇ ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ. ಅಂದರೆ ತಮ್ಮ ವೆಫನ್ಸ್ಗಳಿಗೆ ಕಲ್ಲನ್ನೇ ಅವರು ಉಪಯೋಗಿಸ್ತಾ ಇರೋದ್ರಿಂದ ಆ ಕಲ್ಲು ಸುಲಭವಾಗಿ ದೊರೆಯುವಂತಹ ಸ್ಥಳಗಳನ್ನೇ ಅವರು ತಮ್ಮ ವಾಸಕ್ಕೆ ಉಪಯೋಗಿಸ್ತಾ ಇದ್ರು, ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಇಂತಹ ಪ್ರದೇಶವನ್ನು ನಾವು ಕೈಗಾರಿಕಾ ನೆಲೆ ಅಂತಲೇ ಭಾವಿಸಲಾಗಿದೆ. ಆಗಲೇ ನಾನು ಹೇಳಿದೆ, ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಪ್ರದೇಶವನ್ನು ಕೈಗಾರಿಕೆ ನೆಲೆ ಅಂತ ಭಾವಿಸಲಾಗ್ತಿತ್ತು ಅಂತ. ಹಾಗಾದರೆ ಅಂತಹ ಪ್ರದೇಶವೇ ಕೈಗಾರಿಕೆ ನೆಲೆ ಆಗಿತ್ತು ಅಂತ ತಿಳ್ಕೊಂಡಿದ್ದಾದರೂ ಹೇಗೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವಂತಹ ಪ್ರದೇಶದಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಪರಿಕರಗಳನ್ನು ಅಂದರೆ ವಸ್ತುಗಳನ್ನು ಅದನ್ನು ರೂಪಿಸುವ ಸಂದರ್ಭದಲ್ಲಿ ಕೆಲವೊಂದು ಕಲ್ಲಿನ ವಸ್ತುಗಳು ಮನುಷ್ಯನು ಅಲ್ಲೇ ಬಿಟ್ಟು ಹೋಗಿರ್ಬೋದು, ತ್ಯಜಿಸಿರ್ಬೋದು. ಅಷ್ಟೇ ಅಲ್ಲದೆ ಹಾಗೆ ತಯಾರು ಮಾಡುವ ಸಂದರ್ಭದಲ್ಲಿ ಕಲ್ಲಿನ ಆಯುಧಗಳಾಗಿರ್ಬೋದು ಅಥವಾ ಕಲ್ಲಿನ ಇತರೆ ವಸ್ತುಗಳಾಗಿರ್ಬೋದು, ತಯಾರು ಮಾಡುವ ಸಂದರ್ಭದಲ್ಲಿ ಕಲ್ಲಿನ ಚಕ್ಕೆಗಳ ರಾಶಿ ಆ ಸುತ್ತಲಿನ ಪ್ರದೇಶದಲ್ಲಿ ಲಭ್ಯ ಆಗಿದೆ. ಹಾಗಾಗಿ ಮಾನವನು ಅಂತಹ ಪ್ರದೇಶದಲ್ಲಿ ಅನೇಕ ವರ್ಷ ನೆಲೆಸಿರುವಂತಹ ಸಾಧ್ಯತೆ ಕಡು ಹೆಚ್ಚಿದೆ. ಅಂತಹ ನೆಲೆಯನ್ನು ನಾವು ವಾಸಯೋಗ್ಯ ಅಥವಾ ಕೈಗಾರಿಕೆ ನೆಲೆ ಅಂತ ಕರಿತೇವೆ. ವಾಸ ಹಾಗೂ ಕೈಗಾರಿಕೆ ನೆಲೆ ಅಂತ ಕರೆಯಲಾಗಿದೆ. ಯಾಕಂದರೆ ಆ ಪ್ರದೇಶದಲ್ಲಿ ಕೆಲವೊಂದು ಅವರು ಬಿಟ್ಟು ಹೋಗಿರುವಂತಹ ಕಲ್ಲಿನ ಪರಿಕರಗಳು ಸಿಕ್ಕಿದೆ, ಅಥವಾ ಆ ಪ್ರದೇಶದಲ್ಲಿ ಆ ಕಲ್ಲಿನ ಪರಿಕರಗಳನ್ನು ತಯಾರು ಮಾಡಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಮೂಡಿ ಬಂದಿರುವಂತಹ ಕಲ್ಲಿನ ಚಕ್ಕೆಗಳ ರಾಶಿಗಳು ಕೂಡ ಆ ನೆಲೆಯಲ್ಲಿ ಸಿಕ್ಕಿದೆ. ಹಾಗಾಗಿ ಮಾನವ ಆ ಪ್ರದೇಶದಲ್ಲಿ ಅನೇಕ ವರ್ಷ ನೆಲೆಸಿದ್ದ ಅಂತ ಕಾಣ್ತದೆ. ಅಂತಹ ಪ್ರದೇಶವನ್ನು ವಾಸಯೋಗ್ಯ ಹಾಗೂ ಕೈಗಾರಿಕೆ ನೆಲೆ ಅಂತ ಕರೆಯಲಾಗ್ತಾ ಇತ್ತು. ಆಗಿನ ಮನುಷ್ಯರಲ್ಲಿ ಬೆಂಕಿಯ ಬಗೆಗಿನ ತಿಳುವಳಿಕೆ ಹೇಗಿತ್ತು ಅಂತ ನೋಡ್ತಾ ಹೋಗೋದಾದರೆ, ಕರ್ನೂಲಿನ ಕೆಲವು ಗುಹೆಗಳಲ್ಲಿ ಬೂದಿಯ ಕುರುಹುಗಳು ದೊರಕಿವೆ. ಎಲ್ಲಿ? ಕರ್ನೂಲಿನ
ಕೆಲವು ಗುಹೆಗಳಲ್ಲಿ ಬೂದಿಯ ಕುರುಹುಗಳು ದೊರಕಿದೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಅದು ಬೆಂಕಿಯ ಬಗೆಗಿನ ಅವರ ತಿಳಿವನ್ನು ಹಾಗೂ ಬಳಕೆಯನ್ನು ಅದು ತಿಳಿಸುತ್ತೆ. ಅವರು ಬೆಂಕಿನ ಬಳಸ್ತಾ ಇದ್ರು, ಅದರ ತಿಳುವಳಿಕೆ ಅವರಿಗೆ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ಬಹುಶಃ ಬೆಂಕಿಯನ್ನು ಅವರು ಆಹಾರ ಬೇಯಿಸೋದಕ್ಕಾಗಿರ್ಬಹುದು, ಅಥವಾ ಬೆಳಕನ್ನು ಪಡೆಯೋದಕ್ಕಾಗಿರ್ಬೋದು, ಅಥವಾ ಪ್ರಾಣಿಗಳನ್ನು ಹೆದರಿಸೋದಕ್ಕಾಗಿರ್ಬೋದು ಅದನ್ನು ಬಳಸ್ತಾ ಇದ್ರು ಕಾಣ್ತದೆ ಆಗಿನ ಕಾಲದಲ್ಲಿ. ಇನ್ನು ಗುಹೆಗಳಲ್ಲಿ ಕೆಲವು ರೇಖಾಚಿತ್ರಗಳನ್ನು ಸಹ ನಾವು ಕಾಣೋದಕ್ಕೆ ಸಾಧ್ಯ ಆಗಿದೆ. ಅವರು ಗುಹೆಯ ಗೋಡೆ ಮೇಲೆ, ಬಂಡೆ ಮೇಲೆ ಚಿತ್ರಿಸಿದನ್ನು ನಾವು ನೋಡಬಹುದು. ಕೆಲವು ರೇಖಾಚಿತ್ರಗಳು ಗುಹೆಯ ಬಂಡೆಯ ಮೇಲಾಗಿರ್ಬೋದು, ಗೋಡೆ ಮೇಲಾಗಿರಬಹುದು ಚಿತ್ರಿಸಿರೋದನ್ನು ನಾವು ನೋಡಬಹುದು. ಇದು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣಸಿಗುತ್ತೆ. ನಾನು ನಿಮಗೆ ಆಗಲೇ ತೋರಿಸಿದ್ದೆ, ಕರ್ನೂಲ್ ಅಥವಾ ಬೆಂಬೆಟ್ಕ, ಹುಣಸಗಿ ಗುಹೆಗಳಲ್ಲಿ ಇದ್ದಂತಹ ಕೆಲವು ರೇಖಾಚಿತ್ರಗಳು, ಬೇಟೆಯಾಡೋದಕ್ಕೆ ಹೋಗಿರುವಂತಹ ರೇಖಾಚಿತ್ರಗಳನ್ನು ಇಲ್ಲಿ ಬಿಡಿಸಲಾಗಿದೆ. ಆಗಿನ ಕಾಲದಲ್ಲಿ ಗುಹೆಗಳ ಗೋಡೆ ಮೇಲೆ, ಬಂಡೆ ಮೇಲೆ ಅವರು ರೇಖಾಚಿತ್ರವನ್ನು ಬಿಡಿಸಿದ್ರು. ಇಲ್ಲಿ ಕಾಣಿಸುತ್ತೆ ಬೇಟೆ ಆಡಲಿಕ್ಕೆ ಹೋದಂತಹ ಕೆಲವು ರೇಖಾಚಿತ್ರಗಳು ಇಲ್ಲಿ ನಾವು ನೋಡ್ಬೋದು. ಗೋಡೆ ಮೇಲಾಗಿರ್ಬೋದು, ಬಂಡೆ ಮೇಲಾಗಿರ್ಬೋದು. ಇವೆಲ್ಲ ನಮಗೆ ಏನು ತಿಳಿಸುತ್ತೆ ಅಂದರೆ, ಆ ಗುಹೆಗಳಲ್ಲಿ ಅವರ ಇದ್ದ ಕುರುಹುಗಳನ್ನು ನಾವು ನೋಡ್ಬೋದು. ಇವೆಲ್ಲ ಏನು ಗೊತ್ತಾಗುತ್ತೆ? ಆ ಬೆಂಕಿ ಬಳಸ್ತಾ ಇದ್ರು ಅಂತ ಬೆಂಕಿಯ ಬಳಕೆಯ ಬೂದಿಗಳಾಗಿರ್ಬೋದು, ಅಥವಾ ಆ ಶಿಲೆ ಬೆಂಕಿ ಬಳಸಿದಾಗ ಆ ಕೆಲವು ಕಡೆ ಕಪ್ಪಾಗಿರುವ ಅಂಶ ಆಗಿರ್ಬೋದು. ಅವೆಲ್ಲ ಏನು ತಿಳಿಸುತ್ತೆ ನಮಗೆ ಅಂದರೆ, ಅವರು ಅಲ್ಲಿ ನೆಲೆಸಿದ್ರು ಅನ್ನೋದನ್ನು ತಿಳಿಸುತ್ತೆ. ಇನ್ನು ಆ ಸಮಯದಲ್ಲಾದಂತಹ ಪರಿಸರದ ಬದಲಾವಣೆಯ ಬಗ್ಗೆ ನೋಡೋದಾದರೆ, ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಕೆಲವು ಬದಲಾವಣೆಗಳು ಉಂಟಾಯಿತು ಅಂತ ಭಾವಿಸಲಾಗಿದೆ. ಆ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನದ ಹೆಚ್ಚಳ ಆಗುತ್ತೆ. ಇದರಿಂದ ಹುಲ್ಲುಗಾವಲಿನ ಬೆಳವಣಿಗೆಗೆ ಕೂಡ ಇದು ಕಾರಣ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಕಾಣದ ಪ್ರಮಾಣದಲ್ಲಿ ಸಂತಾನೋಭಿವೃದ್ಧಿಯಲ್ಲಿ ತೊಡಗುತ್ತೆ, ಹಾಗೂ ಅವುಗಳ ಸಂತತಿ ಕೂಡ ಹೆಚ್ಚಾಗತೊಡಗುತ್ತೆ. ಈ ಸಂಕುಲಗಳ ಜೊತೆಗೆ ಜಿಂಕೆ, ಕಡವೆ, ಮೇಕೆ, ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಇದರ ಜೊತೆಗೆ ಈ ಸಂಕುಲಗಳ ಜೊತೆಯಲ್ಲೇ ಜಿಂಕೆ ಆಗಿರ್ಬೋದು, ಕಡವೆ, ಮೇಕೆ, ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಇದನ್ನೇ ಬೇಟೆಯಾಡ್ತಿದ್ದ ಮಾನವ ಈಗ ಅವುಗಳ ಸ್ವಭಾವ, ಆಹಾರ ರೀತಿ ಹಾಗೂ ಸಂತತಿಯ ವೃದ್ಧಿಯ ಬಗ್ಗೆ ತಿಳ್ಕೊಳ್ತಾನೆ. ಈ ಪ್ರಾಣಿಗಳ ಸ್ವಭಾವ ಹೇಗೆ, ಅದರ ಆಹಾರ ಪದ್ಧತಿ ಹೇಗೆ, ಸಂತತಿ ವೃದ್ಧಿಯ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾನೆ. ಕಾಲಕ್ರಮೇಣ ಅದೇನಾಗತ್ತೆ, ಆ ಪ್ರಾಣಿಯನ್ನು ಹಿಡಿದು ಪೋಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದನ್ನು ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಪ್ರಾರಂಭ ಆಗಿದ್ದೇ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ. ಈ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯ ಕಲ್ಪನೆ ಹೇಗೆ ಪ್ರಾರಂಭ ಆಯಿತು ಅಂದರೆ, ಈ ಪ್ರಾಣಿಗಳ ಹುಲ್ಲುಗಾವಲ ಮೇಲೆ ಇರುವಂತಹ ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದಂತಹ ಮನುಷ್ಯ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತಾನೆ. ಅದರ ಸ್ವಭಾವ ಹೇಗೆ, ಅದರ ಆಹಾರ ಪದ್ಧತಿ ಏನಿತ್ತು, ಅದರ ಸಂತಾನೋತ್ಪತ್ತಿ ವೃದ್ಧಿ ಹೇಗೆ, ಅದರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಅವನು ಕಾಲಕ್ರಮೇಣ ಏನು ಮಾಡ್ತಾನೆ, ಅದನ್ನು ಹಿಡ್ಕೊಂಡು ಬಂದು ಅದನ್ನು ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಈ ಸಾಕುವ ಕಲ್ಪನೆಯ ಜೊತೆಗೆ ಸ್ಟಾರ್ಟ್ ಆಗಿದ್ದೆ ಏನು, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಅಂತ ಹೇಳ್ಬೋದು. ಹಾಗೆ ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯೋದನ್ನು ಅವನು ಕಲಿತಾನೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಬಿಡುವಂತಹ
ಕೆಲವು ದವಸ ಧಾನ್ಯಗಳನ್ನು ಬಿಡುವ ಗರಿಕೆಗಳು ಸ್ವಾಭಾವಿಕವಾಗಿ ಹುಟ್ಕೊಂಡಿದ್ದರಿಂದ ಇದರಿಂದ ದೊರೆತಿರುವಂತಹ ಅಕ್ಕಿ, ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯವನ್ನು ಇವನು ಆಹಾರವಾಗಿ ಬಳಸೋದಕ್ಕೆ ತಿಳ್ಕೊಳ್ತಾನೆ. ಇದೇ ಸಂದರ್ಭದಲ್ಲಿ ಆ ಹೊಳೆಯ ಸುತ್ತಮುತ್ತ ಸ್ವಾಭಾವಿಕವಾಗಿ ಹುಟ್ಕೊಂಡಿರುವಂತಹ ಗರಿಕೆಗಳೇನಿದೆ ಅದರಿಂದ ಸಿಗುವಂತಹ ಅಕ್ಕಿ, ಗೋಧಿ, ಬಾರ್ಲಿಯಂತಹ ದವಸ ಧಾನ್ಯಗಳನ್ನು ಅವನು ಆಹಾರಕ್ಕಾಗಿ ಬಳಸಬಹುದು ಅನ್ನೋದನ್ನು ತಿಳ್ಕೊಳ್ತಾನೆ. ಹಾಗೆ ಕಾಲಕ್ರಮೇಣ ಅವುಗಳನ್ನು ಬೆಳೆಯುವ ರೀತಿಯನ್ನು ಕೂಡ ಅವನು ಕಲಿತಾ ಹೋಗ್ತಾನೆ ಅಂತ ಹೇಳ್ಬೋದು. ಒಂದರ ನಂತರ ಒಂದು ಕಾಲಕ್ರಮೇಣ ಮಾನವ ಹೇಗೆ ಬೆಳೆಯತೊಡಗಿದ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಹೈನುಗಾರಿಕೆಯಲ್ಲಾಗಿರಬಹುದು, ಅಥವಾ ಪಶುಸಂಗೋಪನೆಯಲ್ಲಾಗಿರ್ಬೋದು, ಅಥವಾ ಮೀನು ಹಿಡಿಯುವ ಕಲೆಯನ್ನಾಗಿರ್ಬೋದು, ಅಥವಾ ಅಕ್ಕಿ, ಗೋಧಿ, ಬಾರ್ಲಿಯಂತಹ ದವಸ ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಸಬಹುದು ಅನ್ನೋದನ್ನು ಅವನು ತಿಳ್ಕೊಳ್ತಾನೆ. ಹೀಗೆ ಕಾಲಕ್ರಮೇಣವಾಗಿ ಅವನು ತನ್ನ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತಾನೆ. ನಾವೀಗೇನು ನೋಡಿದ್ವಿ, ಈ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಇದರ ಅತ್ಯಂತ ಪೂರ್ವ ಅಂದರೆ ಈಗ ನಾವೇನು ತಿಳ್ಕೊಂಡ್ವಲ್ಲ, ಮನುಷ್ಯ ಗುಹೆಯಲ್ಲಿ ವಾಸವಾಗಿರೋದು, ರೇಖಾಚಿತ್ರವನ್ನು ಬಿಡಿಸಿರ್ಬೋದು, ಅಥವಾ ಪ್ರಾಣಿಗಳನ್ನು ಸಾಕೋದು, ಮೀನುಗಳನ್ನು ಹಿಡಿಯೋದು, ಆಹಾರ ಸಂಗ್ರಹಣೆ, ಆಹಾರವನ್ನು ಬೇಯಿಸಿ ದವಸ ಧಾನ್ಯವನ್ನು ಬೇಯಿಸಿ ತಿನ್ನೋದು, ಈ ಕಾಲಘಟ್ಟದ ಅತ್ಯಂತ ಪೂರ್ವ, ಅದಕ್ಕಿಂತ ಮುಂಚಿನ ಕಾಲವನ್ನು ಹಳೆಯ ಶಿಲಾಯುಗ ಅಂತ ಕರೆದಿದ್ದಾರೆ. ಪ್ರಾಕ್ತನ ಶಾಸ್ತ್ರಜ್ಞರು ಏನಂತ ಕರೆದಿದ್ದಾರೆ, ಅದರ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗ ಅಂತ ಕರೆದಿದ್ದಾರೆ. ಈ ಹಳೆ ಶಿಲಾಯುಗದ ಬಗ್ಗೆ ನೋಡೋದಾದ್ರೆ ಈ ಕಾಲ 2 ಮಿಲಿಯನ್ ವರ್ಷದಷ್ಟು ಹಳೆಯದು. ಎಷ್ಟು ಹಳೆಯದು? 2 ಮಿಲಿಯನ್ ವರ್ಷದಷ್ಟು ಹಳೆಯದಾಗಿದೆ. ಹಾಗೆ ಅದು ಸುಮಾರು 12,000 ವರ್ಷದವರೆಗೆ ವಿಸ್ತರಿಸಲ್ಪಟ್ಟಿತ್ತು. ಯಾವುದು? ಹಳೆ ಶಿಲಾಯುಗದ ಕಾಲ ಏನಂತ ಕರಿತೇವೆ, ಆ ಕಾಲ 2 ಮಿಲಿಯನ್ ವರ್ಷದಷ್ಟು ಹಳೆಯದು ಮತ್ತು ಅದು 12,000 ವರ್ಷದವರೆಗೆ ವಿಸ್ತರಿಸಲ್ಪಟ್ಟಿತ್ತು. ಈ ಸುದೀರ್ಘ ಕಾಲಾವಧಿಯನ್ನು 3 ವಿಭಾಗವನ್ನಾಗಿ ವಿಂಗಡಿಸಲಾಗಿದೆ. ಅಂದರೆ ಈ ಹಳೆಯ ಶಿಲಾಯುಗವನ್ನು 3 ವಿಭಾಗವನ್ನಾಗಿ ಮತ್ತೆ ವಿಂಗಡಿಸಿದ್ದಾರೆ. ಯಾವ್ಯಾವುದಂದರೆ ಆದಿ, ಮಧ್ಯ ಮತ್ತು ಅಂತ್ಯ ಹಳೆಯ ಶಿಲಾಯುಗಗಳು ಅಂತ 3 ವಿಭಾಗವನ್ನಾಗಿ ಮಾಡಿದ್ದಾರೆ. ನಾವು ಈ ಡಯಾಗ್ರಾಮ್ದಲ್ಲಿ ತಿಳ್ಕೊಳ್ಬೋದು ನೋಡಿ, ಆ ಕಾಲಘಟ್ಟವನ್ನು 3 ವಿಭಾಗವನ್ನಾಗಿ ಮಾಡಿದ್ದಾರೆ. ಯಾವ್ಯಾವುದಂದರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ. ಅಷ್ಟೇ ಅಲ್ಲ, ಈ ಹಳೆ ಶಿಲಾಯುಗನ ಮತ್ತೆ 3 ವಿಭಾಗವನ್ನಾಗಿ ಮಾಡಿದ್ದಾರೆ. ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಈ ಕಾಲಘಟ್ಟವನ್ನು 3 ವಿಭಾಗವನ್ನಾಗಿ ಮಾಡಿದರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ. ಈ ಹಳೆಯ ಶಿಲಾಯುಗದಲ್ಲೇ ಮತ್ತೆ 3 ವಿಭಾಗ ಮಾಡಿದ್ದಾರೆ. ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ ಅಂತ. ನಾವು ತಿಳ್ಕೊಂಡ್ವಿ ಹಳೆಯ ಶಿಲಾಯುಗ ಏನಿದೆ ಇದು ಸುಮಾರು 2 ಮಿಲಿಯನ್ ವರ್ಷದಷ್ಟು ಹಳೆಯದು ಮತ್ತು 12,000 ವರ್ಷದವರೆಗೂ ಅದು ವಿಸ್ತರಿಸ್ಕೊಂಡಿತ್ತು. ಈ ಮಧ್ಯ ಶಿಲಾಯುಗ ಅಂತ ಏನನ್ನು ಕರಿತೇವೆ, ಅದು 12,000 ವರ್ಷದಿಂದ ಹಿಡಿದು 10,000 ವರ್ಷದವರೆಗಿನ ಕಾಲವನ್ನು ಮಧ್ಯ ಶಿಲಾಯುಗ ಅಂತ ಕರೆಯಲಾಗಿದೆ. ಯಾವುದನ್ನು? 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷದವರೆಗಿನ ಏನು ಕಾಲ ಇತ್ತಲ್ಲ, ಆ ಕಾಲವನ್ನು ಮಧ್ಯ ಶಿಲಾಯುಗ ಅಂತ ಕರೆಯಲಾಗಿದೆ. ಈ ಕಾಲದ ಪರಿಕರಗಳು ಅಥವಾ ವಸ್ತುಗಳು ಅಂತ ಏನು ಕರಿತೇವೆ ನಾವು, ಅದು ಸಾಮಾನ್ಯವಾಗಿ ಅತಿ ಚಿಕ್ಕದಾಗಿರ್ತಿತ್ತು. ಆ ಕಾಲದಲ್ಲಿ ಬಳಸ್ತಾ ಇರುವಂತಹ ಪರಿಕರಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಾಗಿರ್ತಾ ಇತ್ತು. ಹಾಗಾಗಿ ಅದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೆಯಲಾಗಿದೆ. ಸೂಕ್ಷ್ಮ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರೆಯಲಾಗಿದೆ. ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯಿಂದ
ಅಲಂಕಾರಿಕ ಕೈ ಹಿಡಿಯನ್ನು ಅಳವಡಿಸ್ತಾ ಇರ್ತಾನೆ ಅವನು. ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನು ಅಳವಡಿಸ್ತಾ ಇರ್ತಾನೆ. ಅವುಗಳನ್ನು ಕೈಗೊಡಲಿ ಹಾಗೂ ಗರಗಸಗಳಾಗಿ ಉಪಯೋಗಿಸ್ತಾ ಇದ್ರು. ಯಾವುದನ್ನು? ಈ ಆಯುಧಗಳನ್ನು ಕೈಗೊಡಲಿ ಹಾಗೂ ಗರಗಸಗಳಾಗಿ ಬಳಸ್ತಾ ಇದ್ರು. ಇದರ ಜೊತೆಗೆ ಹಳೆ ಮಾದರಿಯ ಆಯುಧಗಳು, ಏನು ಹಳೆ ಶಿಲಾಯುಗದಲ್ಲಿ ಉಪಯೋಗಿಸ್ತಾ ಇರ್ತಾನಲ್ಲ ಆ ಮಾದರಿಯ ಆಯುಧಗಳು ಕೂಡ ಅವರು ಉಪಯೋಗಿಸ್ತಾ ಇದ್ರು. ನವಶಿಲಾಯುಗದ ಕಾಲಘಟ್ಟವು ಸುಮಾರು 10,000 ವರ್ಷಗಳ ನಂತರದ್ದು. ಈ ನವಶಿಲಾಯುಗದ ಕಾಲಘಟ್ಟ ಏನಿದೆ ಸುಮಾರು 10,000 ವರ್ಷಗಳ ನಂತರದ್ದು ಅಂತ ಹೇಳ್ಬೋದು. ಈ ಕಾಲಘಟ್ಟದ ಕಲ್ಲಿನ ಆಯುಧವು ಮೊದಲಿಗಿಂತ ಭಿನ್ನವಾಗಿರುತ್ತೆ. ಈ ಕಾಲಘಟ್ಟದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಕಲ್ಲಿನ ಆಯುಧ ಏನಿದೆ ಅದು ಮುಂಚಿನಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗವನ್ನು ಹೊಂದಿದ್ದವು. ಆ ಆಯುಧ ಒಂದು ಹೊಳಪನ್ನು ಹೊಂದಿತ್ತು ಮತ್ತು ಹರಿತವಾಗಿತ್ತು, ಶಾರ್ಪ್ ಆದ ಅಲಗವನ್ನು ಹೊಂದಿದ್ದವು. ಗಿಡಮೂಲಿಕೆಯನ್ನು ಅರಿಯೋದಕ್ಕಾಗಿರ್ಬೋದು, ದವಸ ಧಾನ್ಯಗಳನ್ನು ಪುಡಿ ಮಾಡೋದಕ್ಕೆ ಅವರು ಬೀಸುಕಲ್ಲನ್ನು ಬಳಸ್ತಾ ಇದ್ರು. ಈ ಗಿಡಮೂಲಿಕೆ ಅರಿಯೋದಕ್ಕೆ, ದವಸ ಧಾನ್ಯಗಳನ್ನು ಪೌಡರ್ ಮಾಡೋದಕ್ಕೆ ಏನು ಬಳಸ್ತಾ ಇದ್ರು? ಬೀಸುಕಲ್ಲನ್ನು ಬಳಸ್ತಾ ಇದ್ರು. ಈ ಕಾಲಮಾನದ ಕೆಲವು ಮಡಿಕೆ ಕುಡಿಕೆಗಳು ಕೂಡ ದೊರೆತಿವೆ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಮಡಿಕೆ ಕುಡಿಕೆಗಳು ದೊರೆತಿವೆ ಆಧಾರವಾಗಿ. ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ. ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗಾಗಿ ಬಳಸಲಾಗ್ತಿತ್ತು ಮತ್ತು ಅಕ್ಕಿ, ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸೋದಕ್ಕೆ ಅವರು ಯೂಸ್ ಮಾಡ್ತಾ ಇದ್ರು. ಈ ನವಶಿಲಾಯುಗದ ಕಾಲಘಟ್ಟದಲ್ಲಿನ ಮುಖ್ಯವಾದ ಅಂಶ ಏನಂದರೆ ಆ ಕಾಲದ ಮನುಷ್ಯನು ಬಟ್ಟೆಯನ್ನು ನೇಯೋದಕ್ಕೆ ಕಲ್ತಿದ್ದ. ಅಂದರೆ ಬಟ್ಟೆಯ ಕಲ್ಪನೆ ಆ ನವಶಿಲಾಯುಗದಲ್ಲಿ ಮನುಷ್ಯನಿಗೆ ಬಂದಿತ್ತು. ಬಟ್ಟೆಯನ್ನು ನೇಯೋದನ್ನು ಅವನು ಕಲ್ತಿದ್ದ. ಫ್ರೆಂಡ್ಸ್, ಇವಿಷ್ಟು 8ನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ 2ರ ಭರತ ವರ್ಷ ಅಧ್ಯಾಯದ ಸಂಪೂರ್ಣ ಪಾಠ ವಿವರಣೆಯಾಗಿತ್ತು. ಈ ಅಧ್ಯಾಯದಲ್ಲಿ ಭಾರತದ ಸಂಪೂರ್ಣ ಭೌಗೋಳಿಕ ಲಕ್ಷಣ, ಭಾರತದ ರಾಜ್ಯ, ನೆರೆ ರಾಷ್ಟ್ರಗಳು, ಕರಾವಳಿ ಪ್ರದೇಶಗಳ ಬಗ್ಗೆ ಅಷ್ಟೇ ಅಲ್ಲದೆ ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿನ ಮಾನವನ ಜೀವನ ಕ್ರಮ ಹೇಗಿತ್ತು, ಅವರು ಎಲ್ಲಿ ವಾಸ ಆಗ್ತಾ ಇದ್ರು, ಅವರ ಮೂಲ ಆಹಾರ ಪದ್ಧತಿ, ಬೇಟೆಯಾಡುವ ಪದ್ಧತಿ, ಅದರ ಬಗ್ಗೆ ಅಷ್ಟೇ ಅಲ್ಲದೆ ಭಾರತದ ಚರಿತ್ರೆ ಪೂರ್ವ ಕಾಲಘಟ್ಟದಲ್ಲಿನ ಶಿಲಾಯುಗಗಳ ಬಗ್ಗೆ ಈ ಅಧ್ಯಾಯ ನಮಗೆ ಮಾಹಿತಿಯನ್ನು ನೀಡುತ್ತೆ. ಐ ಹೋಪ್ ನಿಮಗೆ ಈ ಸಂಪೂರ್ಣ ಪಾಠ ವಿವರಣೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮ್ಮ ಏನೇ ಕ್ವಶನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು ನೆಕ್ಸ್ಟ್ ಸ್ಟಡಿ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.